ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಸುಷ್ಮಿತಾ ನಟರಾಜ್. ಕಾಂತಾರ ಚಾಪ್ಟರ್ 1 ಸಿನಿಮಾ ಇದೀಗ 818 ಕೋಟಿ ರೂಪಾಯಿ ಗಳಿಸಿ ಕನ್ನಡ ಚಿತ್ರರಂಗದ ಐತಿಹಾಸಿಕ ಮೈಲುಗಲ್ಲು ಸಾಧಿಸಿದೆ. ಚಾವಾ, ಅನಿಮಲ್, ಸಯಾರಗಳ ದಾಖಲೆಗಳನ್ನು ಸಹ ಇದೀಗ ಬ್ರೇಕ್ ಮಾಡಿದೆ. ಹೌದು, ರಿಷಬ್ ಶೆಟ್ಟಿ ನಿರ್ದೇಶಿಸಿ ನಟಿಸಿರುವಂತಹ ಒಂಬಾರೆ ಫಿಲಂನ ಕಾಂತಾರ ಚಾಪ್ಟರ್ 1 ಬಾಕ್ಸ್ ಆಫೀಸ್ ನಲ್ಲಿ ತನ್ನ ಅಸಾಧಾರಣ ಓಟವನ್ನ ಮುಂದುವರೆಸಿದೆ. ಕನ್ನಡ ಚಿತ್ರರಂಗದ ಇತಿಹಾಸದಲ್ಲೇ ಸ್ಮರಣೀಯವಾದ ಸಾಧನೆಯನ್ನು ಸಹ ಸಾಧಿಸಿದೆ. ಬಹು ದಾಖಲೆಗಳನ್ನ ಮುರಿದ ನಂತರ ಈ ಚಿತ್ರವು ಈಗ ತನ್ನ ಇಂಗ್ಲಿಷ್ ಭಾಷೆಯ ಬಿಡುಗಡೆಗೆ ಮುಂಚಿತವಾಗಿ ಹೊಸ ಸಾಧನೆಯನ್ನು ಮಾಡಿದೆ. ಸಿನಿಮಾ ಈಗ ವಿಶ್ವದಾದ್ಯಂತ 800 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಗಳಿಸಿದೆ. ಕನ್ನಡ ಚಿತ್ರರಂಗದ ಗೌರವನ್ನ ಜಾಗತಿಕ ಪ್ರೇಕ್ಷಕರವರೆಗೂ ಕೊಂಡೊಯ್ತಾ ಇದೆ. ಇದು 2025ರ ಅತಿ ಹೆಚ್ಚು ಗಳಿಕೆಯ ಭಾರತೀಯ ಚಿತ್ರವಾಗಿಯೂ ತನ್ನ ಸ್ಥಾನವನ್ನ ಸ್ಥಾಪಿಸಿಕೊಂಡಿದೆ. ಇನ್ನು 3ನೇ ವಾರದಲ್ಲಿಯೂ ಸಹ ಕರ್ನಾಟಕದಾದ್ಯಂತ ಚಿತ್ರಮಂದಿರಗಳು ತುಂಬಿ ತುಳುಕ್ತಾ ಇವೆ. ಇಂದು ಕನ್ನಡ ಪ್ರೇಕ್ಷಕರ ಬೆಂಬಲ ಮತ್ತು ಪ್ರೀತಿಯನ್ನು ಸಹ ಪ್ರತಿಬಿಂಬಿಸ್ತಾ ಇದೆ. ಇನ್ನು ಇದರ ಜಾಗತಿಕ ಒಟ್ಟು ಮೊತ್ತವು ಪ್ರಸ್ತುತ 818 ಕೋಟಿ ರೂಪಾಯಿಗಳಾಗಿದ್ದು, ವಿಕ್ಕಿ ಕೌಶಲ್ ಮತ್ತು ರಶ್ಮಿಕಾ ಮಂದಣ್ಣ ಅವರ ಚಾವಾ ಮತ್ತು ಅಹಾನ್ ಪಾಂಡೆ ಅವರ ಸಯಾರದಂತಹ ಚಿತ್ರಗಳ ಸಂಗ್ರಹವನ್ನು ಸಹ ಮೀರಿಸಿದೆ. ಕಾಂತಾರ ಚಿತ್ರವು ಭಾರತದಲ್ಲಿ ಸುಮಾರು 554 ಕೋಟಿ ರೂಪಾಯಿ ಗಳಿಸುತ್ತಿದ್ದಂತೆ ಸಂದೀಪ್ ರೆಡ್ಡಿ ವಾಂಗ ಅವರ ಅನಿಮಲ್ ದಾಖಲೆಯನ್ನು ಸಹ ಮುರಿದಿದೆ. ಇನ್ನು ಕರ್ನಾಟಕದಲ್ಲಿ ಮಾತ್ರ ನೋಡೋದಾದ್ರೆ ಈ ಸಿನಿಮಾ 250 ಕೋಟಿ ರೂಪಾಯಿಗಳಿಗಿಂತ ಹೆಚ್ಚು ಗಳಿಸಿದ ಮೊದಲ ಕನ್ನಡ ಚಿತ್ರ ಎಂಬ ಐತಿಹಾಸಿಕ ಮೈಲುಗಳನ್ನು ಸಹ ಸಾಧಿಸಿದೆ. ಈ ಚಿತ್ರವು ರಾಜ್ಯದಲ್ಲಿ 200 ಕೋಟಿ ರೂಪಾಯಿಗಳಿಗಿಂತ ಹೆಚ್ಚು ಗಳಿಸಿದ ಏಕೈಕ ಕನ್ನಡ ಚಿತ್ರವಾಗಿದ್ದು, ಕಾಂತಾರ ಸಿನಿಮಾ ಇತಿಹಾಸದಲ್ಲೇ ಅಭೂತಪೂರ್ವ ಸಾಧನೆಯನ್ನು ಗುರುತಿಸಿಕೊಂಡಿದೆ. ಕಾಂತಾರವನ್ನ ಇತರ ಸಿನಿಮಾಗಳಿಗಿಂತ ಪ್ರತ್ಯೇಕವಾಗಿಸುವುದು ಸಂಖ್ಯೆಗಳಲ್ಲ, ಅದರ ಪ್ರಬಲ ಕಥೆಯಿಂದ. ಇನ್ನು ಕರ್ನಾಟಕದ ಕರಾವಳಿ ಸಂಸ್ಕೃತಿ ಮತ್ತು ನಂಬಿಕೆಗಳಲ್ಲಿ ಬೇರಿರುವ ಈ ಚಿತ್ರವು ಸ್ಥಳೀಯ ಕಥೆಗಳನ್ನ ಸಾರ್ವತ್ರಿಕ ಆಕರ್ಷಣೆಗಳೊಂದಿಗೆ ಪ್ರಸ್ತುತಪಡಿಸ್ತಾ ಇದೆ. ಅಷ್ಟೇ ಅಲ್ಲದೆ ಪ್ರಪಂಚದಾದ್ಯಂತ ಪ್ರೇಕ್ಷಕರೊಂದಿಗೆ ಪ್ರತಿಧ್ವನಿಸ್ತಾ ಇದೆ. ಇದರ ಗಮನಾರ್ಹ ಯಶಸ್ಸು ಕನ್ನಡ ಚಿತ್ರರಂಗಕ್ಕೆ ಹೊಸ ಮಾನದಂಡವನ್ನು ಸಹ ಸ್ಥಾಪಿಸಿದ್ದು, ಜಾಗತಿಕ ವೇದಿಕೆಯಲ್ಲಿ ಪ್ರಾದೇಶಿಕ ಚಲನಚಿತ್ರಗಳ ಶಕ್ತಿ ಮತ್ತು ಸಾಮರ್ಥ್ಯವನ್ನ ಸಾಬೀತುಪಡಿಸ್ತಾ ಇದೆ. ಅದೇ ರೀತಿಯಾಗಿ ಈ ವಿಶಿಷ್ಟ ಭಾರತೀಯ ಕಥೆಯನ್ನ ಜಾಗತಿಕ ಪ್ರೇಕ್ಷಕರೊಂದಿಗೆ ಹಂಚಿಕೊಳ್ಳುವ ಗುರಿಯನ್ನು ಸಹ ಹೊಂದಿರುವ ನಿರ್ಮಾಣ ಸಂಸ್ಥೆ ಆಸ್ಕರ್ ಪರಿಗಣನೆಗೆ ಪೂರ್ವಭಾವಿ ಚಿತ್ರದ ಅರ್ಜಿ ಸಲ್ಲಿಸಲು ಯೋಜಿಸಿದೆ. ಇನ್ನು ಕಾಂತಾರ ಸಿನಿಮಾದಲ್ಲಿ ರುಕ್ಮಿಣಿ ವಸಂತ್, ಗುಲ್ಶನ್ ದೇವಯ್ಯ, ಜೈರಾಮ್ ಹೊಸ ಸೇರ್ಪಡೆಗಳಾಗಿದ್ದು ಪ್ರಮುಖ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. ಪ್ರಮೋದ್ ಶೆಟ್ಟಿ, ರಾಕೇಶ್ ಪೂಜಾರಿ, ಪ್ರಕಾಶ್, ದೀಪಕ್ ರಾಯ್, ಹರಿ ಪ್ರಶಾಂತ್, ಎಂಜೆ ಹಾಗೂ ಸುನಿಲ್ ಗೌತಮ್ ಚಿತ್ರದ ತಾರಾಗಣವನ್ನ ಪೂರ್ಣಗೊಳಿಸಿದ್ದಾರೆ. ಇನ್ನು ಪೂರ್ವ ಕರ್ನಾಟಕದಲ್ಲಿ ಕದಂಬ ರಾಜವಂಶದ ಅವಧಿಯಲ್ಲಿ ನಡೆದ ಕಾಂತಾರ ಅಧ್ಯಾಯ 1 ಭೂತಕೋಲ ಆಚರಣೆಯನ್ನು ಸಹ ತೋರಿಸ್ತಾ ಇದೆ. ಇದು ಸಂಸ್ಕೃತಿಯಲ್ಲಿ ಆಳವಾಗಿ ಬೇರಿದ್ದು, ಸಿನಿಮಾ ಶೀಘ್ರದಲ್ಲೇ ಇಂಗ್ಲಿಷ್ ನಲ್ಲಿಯೂ ಸಹ ರಿಲೀಸ್ ಆಗಲಿದೆ.